ಶ್ರೀಮಾತ್ರೆ ನಮಃ ರಾಜ್ಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ದುಡ್ಡು ಯಾರಿಗೆ ಬೇಡ ಹೇಳಿ? ದುಡ್ಡಿಲ್ಲ ಅಂದರೆ ಏನೂ ನಡೆಯಲ್ಲ, ಯಾವ ಕೆಲಸನೂ ಆಗಲ್ಲ. ದುಡ್ಡು ಎಲ್ಲ ವಿಷಯಕ್ಕೂ ದುಡ್ಡಿನ ಅವಶ್ಯಕತೆ ಇದ್ದೇ ಇದೆ. ಕಲಿಯುಗನ ಆಳೋದೇ ದುಡ್ಡು ಅಂತ ಎಲ್ಲರೂ ಹೇಳ್ತಾರೆ. ಆ ದುಡ್ಡು ತುಂಬ ಇಂಪಾರ್ಟೆಂಟು ನಮ್ಮ ಲೈಫಲ್ಲಿ. ಈಗ ನಾವು ನೋಡೋ ಎಷ್ಟೋ ಸಂಸಾರಗಳಲ್ಲಿ ಪ್ರತಿದಿನ ಆಗೋ ಚಿಕ್ಕ ಪುಟ್ಟ ಎಷ್ಟೋ ಜಗಳಗಳಿಗೆ ದುಡ್ಡೇ ಕಾರಣ ಆಗಿರುತ್ತೆ. ಅದನ್ನು ಸರಿ ಮಾಡೋಕ್ಕಾಗ್ತಾಯಿಲ್ಲ, ಇದನ್ನು ಮಾಡೋಕ್ಕಾಗ್ತಾಯಿಲ್ಲ, ಆ ಸ್ಕೂಲಿಗೆ ಸೇರ್ಸೋಕ್ಕಾಗ್ತಾಯಿಲ್ಲ, ಅದು ತೊಗೊಳಕ್ಕಾಗ್ತಾಯಿಲ್ಲ, ಇದು ತೊಗೊಳಕ್ಕಾಗ್ತಾಯಿಲ್ಲ. ಪ್ರತಿಯೊಂದಕ್ಕೂ ಎಷ್ಟೋ ಸಮಸ್ಯೆಗಳಿಗೆ ದುಡ್ಡೇ ಕಾರಣ ಆಗ್ತಾ ಇರುತ್ತೆ. ಅದಕ್ಕೆ ನಾವು ದುಡ್ಡಿನ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ಎದ್ವಾ ತದ್ವಾ ಖರ್ಚು ಮಾಡೋದು ಹಾಗಂತ ತುಂಬ ಕಂಜ್ಯೂಸ್ ಮಾಡಿಕೊಂಡು ಉಳಿಸೋದ್ರಿಂದ ಕೂಡ ಏನೂ ಯೂಸ್ ಇಲ್ಲ. ಯಾಕಂದರೆ ಜೀವನ ಇರೋದು ತುಂಬ ಚಿಕ್ಕದಾಗಿರುತ್ತೆ. ಯಾವಾಗ ಯಾರು ಹೋಗ್ತಾರೋ ಗೊತ್ತಿಲ್ಲ. ಹಾಗಂತ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟು ತುಂಬ ವೃಥಾ ಖರ್ಚು ಮಾಡಬಾರ್ದು. ಹಾಗಂತ ತುಂಬ ಉಳ್ಸೋಕ್ಕೆ ಹೋಗ್ಬಿಟ್ಟು ಆಮೇಲೆ ಎಲ್ಲ ಕಳ್ಕೊಳ್ಬೇಕಾಗತ್ತೆ. ಅದಕ್ಕೆ ದುಡ್ಡಿನ ವಿಷಯದಲ್ಲಿ ನಾವು ತುಂಬ ಹುಷಾರಾಗಿರಬೇಕು. ಯಾವ ಟೈಮಲ್ಲಿ ಖರ್ಚು ಮಾಡಬೇಕು ಆ ಟೈಮಲ್ಲಿ ಖರ್ಚು ಮಾಡಬೇಕು, ಯಾವ ಟೈಮಲ್ಲಿ ಉಳಿಸ್ಬೇಕು ಆ ಟೈಮಲ್ಲಿ ಉಳಿಸ್ಬೇಕು. ಇವಾಗ ಇದೆಲ್ಲ ಹೇಳೋದಕ್ಕೆ ಕಾರಣ ಏನು ಅಂದರೆ, ಇಷ್ಟು ಇಂಪಾರ್ಟೆಂಟ್ ಆಗಿರೋ ದುಡ್ಡು ನಮ್ಮ ಪರ್ಸ್ನಲ್ಲಿ ಯಾವಾಗಲೂ ಖಾಲಿ ಆಗಬಾರ್ದು. ದುಡ್ಡು ಹಾಗೇ ಇರಬೇಕು ಅಂದರೆ ನಾನಿವತ್ತು ಒಂದು ಮ್ಯಾಜಿಕಲ್ ನಂಬರ್ ಹೇಳ್ತೀನಿ. ನೀವು ಒಂದು ಚಿಕ್ಕದು ಕಾರ್ಡ್ ರೆಡಿ ಮಾಡ್ಕೊಳ್ಳಿ, ವೈಟ್ ಕಲರ್ದು. ಆ ಕಾರ್ಡ್ ಮೇಲೆ ನಾನಿಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತೀನಿ. ಆ ನಂಬರ್ನ ನೀವು ಬರಿಬೇಕು. ಆ ನಂಬರ್ ಏನಪ್ಪ ಅಂದರೆ 875. ಈ ನಂಬರ್ನ ನೀವು ಒಂದು ವೈಟ್ ಕಾರ್ಡ್ ರೆಡಿ ಮಾಡ್ಕೊಳ್ಳಿ. ಆ ಕಾರ್ಡ್ ಮೇಲೆ ಈ ನಂಬರ್ನ ಬರೀರಿ. ಯಾವುದ್ರಲ್ಲಿ ಬರಿಬೇಕು ಅಂದರೆ, ನೀವು ಬ್ಲೂ ಇಂಕಲ್ಲಾದರೂ ಬರಿಬೋದು, ರೆಡ್ ಇಂಕಲ್ಲಾದರೂ ಬರಿಬೋದು. ನೀವು ವೈಟ್ ಕಾರ್ಡ್ ಮೇಲೆ ಬರಿಬೇಕಾಗತ್ತೆ. ಅದ್ರ ಮೇಲೆ ಬರೆದ್ಬಿಟ್ಟು ಇದನ್ನು ನೀವು ಯಾವ ದಿನ ಬೇಕಾದರೂ ಮಾಡ್ಬೋದು. ನಿಮ್ಮದು ಪರ್ಸ್ ಇರುತ್ತಲ್ಲ, ಆ ಪರ್ಸ್ ಒಳಗಡೆ ಇದನ್ನು ನೀವು ಇಡಬೇಕು. ಇದನ್ನು ಇಡಬೇಕಾದ್ರೆ ನೀವು ಥಿಂಕ್ ಮಾಡಬೇಕು, ನಾನು ಮ್ಯಾಜಿಕ್ ಮನಿ ನಂಬರ್ ಇಡ್ತಾ ಇದ್ದೀನಿ, ನನ್ನ ಹತ್ರ ದುಡ್ಡು ಖಾಲಿ ಆಗಲ್ಲ ಅಂತ. ನೀವು ನಿಜವಾಗ್ಲೂ ನಂಬಲ್ಲ. ಇದನ್ನು ಇಟ್ಕೊಂಡು ನೀವು ನಿಧಾನವಾಗಿ ಗಮನಿಸ್ತಾ ನೋಡಿ, ನಿಮ್ಮ ಪರ್ಸಲ್ಲಿ ದುಡ್ಡು ಖಾಲಿ ಆಗ್ತಾ 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 ಸೇರ್ತಾನೆ ಇರುತ್ತೆ. ಹೇಗೋ ಪರ್ಸ್ ಫುಲ್ಲು ಖಾಲಿ ಅಂತೂ ಆಗಲ್ಲ. ಇದು ಆ ಥರ ಮ್ಯಾಜಿಕಲ್ಲಾಗಿ ವರ್ಕ್ ಆಗುತ್ತೆ. ನೀವು ಬಿಲೀವ್ ಮಾಡಿ ಅದರೊಳಗಡೆ ಇಡಬೇಕು. ನಿಮಗೆ ಯಾವಾಗಲೂ ದುಡ್ಡು ಇರಬೇಕು, ನಿಮ್ಗೆ ಯಾವಾಗಲೂ ದುಡ್ಡು ಎನರ್ಜಿ ನಿಮ್ಮ ಜೊತೆ ಇರಬೇಕು ಅಂದರೆ ನೀವು ದುಡ್ಡನ್ನ ಪ್ರೀತಿಸಬೇಕು. ನಾವು ಯಾರನ್ನಾದ್ರೂ ಒಬ್ಬರನ್ನ ತುಂಬ ಪ್ರೀತಿಸಿದ್ರೆ ಅವ್ರು ನಮ್ಮ ಸುತ್ತ ಹೇಗಿರ್ತಾರೋ ಹಾಗೆ ನಾವು ಮನಿ ಎನರ್ಜಿನ ಪ್ರೀತಿಸಿದ್ರೆ ಅದು ನಮ್ಮ ಸುತ್ತ ಇರುತ್ತೆ. ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಾಟ್ ಕೊಡಬಾರ್ದು. ದುಡ್ಡಿರೋರು ಹಾಗೆ, ದುಡ್ಡಿರೋರು ಹೀಗೆ ಅಂತ ಯಾವುದೂ ನೆಗೆಟಿವ್ ಥಾಟ್ ಕೊಡ್ತೀರಾ. ಈಗ ಉದಾಹರಣೆಗೆ ಯಾರಾದರೂ ಏನಾದರೂ ಮಾಡಿದರೆ, ಅವ್ರ ಹತ್ರ ತುಂಬ ದುಡ್ಡಿದ್ರೆ, ಏನಾದರೂ ಕೆಟ್ಟ ಕೆಲಸ ಮಾಡಿದಾಗ ತುಂಬ ದುಡ್ಡಿದ್ರೆ, ಅವನೇನು ದುಡ್ಡಿರೋನು ಎಲ್ಲ ನಡೆಯುತ್ತೆ ಏನು ಮಾಡಿದ್ರು ಅಂತ ಹೇಳ್ತೀವಲ್ಲ, ಆ ಥರ. ಹಾಗಂತ ನೀವು ಬೈಬಾರ್ದು ಅಂತ ನಾನು ಹೇಳ್ತಿಲ್ಲ. ಬಟ್ ನೀವು ಇಲ್ಲಿ ದುಡ್ಡನ್ನ ಸೇರಿಸ್ಕೋಬೇಡಿ. ದುಡ್ಡಿರೋನು ಏನು ಮಾಡಿದ್ರು ನಡೆಯುತ್ತೆ ಅಂತ ನೀವಲ್ಲಿ ದುಡ್ಡನ್ನ ಸೇರಿಸ್ಕೊತಾ ಇದ್ದೀರಾ ಅಂದರೆ ನೀವು ದುಡ್ಡಿಗೆ ಎನರ್ಜಿ ಕೊಡ್ತಾ ಇದ್ದೀರಾ, ಮನಿಗೆ ಎನರ್ಜಿ ಕೊಡ್ತಾ ಇದ್ದೀರಾ. ನೀವು ಯಾರು ಹೇಗಾದರೂ ಇರಲಿ, ಹೇಗಾದರೂ ಬಿಡಲಿ, ನೀವು ಮನಿಗೆ ಮಾತ್ರ ನೆಗೆಟಿವ್ ಎನರ್ಜಿ ಕೊಡಬೇಡಿ. ನೀವು ಯಾವಾಗಲೂ ದುಡ್ಡು ಬಗ್ಗೆ ಒಳ್ಳೆಯದಾಗೆ ಮಾತಾಡಬೇಕು. ಆದರೆ ಅವಾಗವಾಗೆಲ್ಲ ನಿಮ್ಮ ಹತ್ರ ದುಡ್ಡು ಇರುತ್ತಲ್ಲ, ಅದನ್ನು ನೋಡಿ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂತ ಹೇಳ್ತಾನೆ ಇರಿ. ಐ ಲವ್ ಯು ಮನಿ, ಮನಿ ಲವ್ಸ್ ಮೀ, ಈ ಥರ ಹೇಳ್ತಾರೆ. ಇದೆಲ್ಲ ಒಳ್ಳೆ ಥಾಟು. ನೀವು ಈ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ಎಲ್ಲಿಂದನಾದರೂ ದುಡ್ಡು ಬರ್ತಾನೇ ಇರುತ್ತೆ. ಬೇಕಾದರೆ ನೀವು ಗಮನಿಸಿ ನೋಡಿ, ಮನಿ ಎನರ್ಜಿನೇ ಹಾಗೆ ನಾವು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನಮ್ಮ ಹತ್ರ ಬಂದೇ ಬರುತ್ತೆ. ಹಾಗೆ ಈ ಥರ ಚಿಕ್ಕ ಪುಟ್ಟ ನಂಬರ್ಸ್ನ ನೀವು ಮ್ಯಾಜಿಕ್ ನಂಬರ್ಸ್ನ ಬರೆದಿಟ್ಕೊಳ್ಳೋದ್ರಿಂದ ಅದು ಕೂಡ ಆ ಮನಿನ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗೆ ಇದೇ ಥರ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಶ್ರೀಮಾತ್ರೆ ನಮಃ.